ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮಲ್ಲಿ ಯಾರಿಗಾದ್ರೂ ತುಂಬಾ ಸುಸ್ತಾಗ್ತಾ ಇದೆ, ಟಯರ್ಡ್ ಫೀಲ್ ಆಗ್ತಾ ಇದ್ದೀರಾ, ಯಾವುದು ಕೆಲಸ ಫಾಸ್ಟ್ ಆಗಿ ಮಾಡಕ್ ಆಗ್ತಾ ಇಲ್ಲ, ನಿಮ್ಮ ಬಾಡಿ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇದೆಯಾ? ಸೊ ಈ ವಿಡಿಯೋ ನಿಮಗೋಸ್ಕರ. ಜನರಲ್ ಆಗಿ ಚಳಿಗಾಲ ಬಂದಾಗ ನಮ್ಮ ಎಕ್ಸ್ಟರ್ನಲ್ ಏರ್ ಅಲ್ಲಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ಆಬ್ವಿಯಸ್ಲಿ ನಮ್ಮ ಇಂಟೇಕ್ ಆಫ್ ಆಕ್ಸಿಜನ್ ಕೂಡ ಕಮ್ಮಿ ಆಗುತ್ತೆ. ನಮ್ಮ ಬಾಡಿಗೆ, ನಮ್ಮ ಲಂಗ್ಸ್ಗೆ ಬೇಕಾದಷ್ಟು ಆಕ್ಸಿಜನ್ ನಮಗೆ ಸಿಗೋದಿಲ್ಲ. ಹಾಗಾಗಿ ನಮಗೆ ಸ್ವಲ್ಪ ಲೋ ಫೀಲ್ ಆಗೋದು, ಟಯರ್ಡ್ ಅನ್ಸೋದು ಅದು ಕಾಮನ್ ಇರುತ್ತೆ. ಸೊ ಇದಕ್ಕೆ ಬೆಸ್ಟ್ ಆ್ಯಂಡ್ ಈಸಿ ಮೆಥಡ್ ರೆಮಿಡಿ ಏನು ಅಂತ ಹೇಳಿದ್ರೆ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಲಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಹಾಗೆಯೇ ನಾವು ಆಕ್ಸಿಜನ್ನ ನಾವು ಏನು ಇಂಟೇಕ್ ಮಾಡ್ತೀವಿ ಅದು ಸರ್ಕ್ಯುಲೇಟ್ ಮಾಡೋದು ಕೂಡ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ನಾವು ಚಳಿ ಆಗ್ತಾ ಇದೆ ಅಂತ ಮನೇಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಮಾಡಲಿಕ್ಕೆ ಟ್ರೈ ಮಾಡಿದ್ರೆ ನಮ್ಮ ಬಾಡಿಲಿ ಎನರ್ಜಿ ಸರ್ಕ್ಯುಲೇಷನ್ ಕೂಡ ಸ್ಮೂತಾಗಿ ಆಗುತ್ತೆ. ಯಾವಾಗ ಎನರ್ಜಿ ಸರ್ಕ್ಯುಲೇಷನ್ ನಾರ್ಮಲ್ ಆಗುತ್ತೋ ಯು ಫೀಲ್ ಮೋರ್ ಎನರ್ಜೆಟಿಕ್. ಹಾಗಾಗಿ ನೀವು ಚಳಿಗಾಲ ಬಂದಾಗ ಏನೋ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಳ್ದೆ, ಇಟ್ ಈಸ್ ಜಸ್ಟ್ ಚೇಂಜಸ್ ಇನ್ ದ ಎಕ್ಸ್ಟರ್ನಲ್ ಕ್ಲೈಮೇಟ್ ಅಂತ ಅರ್ಥ ಮಾಡಿಕೊಂಡು ಆಕ್ಟ್ ಅಕಾರ್ಡಿಂಗ್.